ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಬಸವನ ಬಾಗೇವಾಡಿ ಬೀದಿ ವ್ಯಾಪಾರಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಎಸಗುವ ಪುರಸಭೆ ಆಡಳಿತ ಹಾಗೂ ಮುಖ್ಯ ಅಧಿಕಾರಿಗಳ ದುರಾಡಳಿತವನ್ನು ಖಂಡಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ತೆರವು ಕಾರ್ಯಾಚರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಇವಣಗಿ ರಸ್ತೆಯ ಟಿ ಜೂನ್ ಮುಂಭಾಗದಲ್ಲಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಫುಟ್ಪಾತ್ ಮೇಲೆ ಯಾರೂ ವ್ಯಾಪಾರ ಮಾಡಬಾರದೆಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಅದೇ ರೀತಿ ಫುಟ್ಪಾತ್ ಬಿಟ್ಟು ಹೊರಗಡೆ ಇರುವ ಅಂಗಡಿಗಳನ್ನು ಕಾನೂನು ಬಾಹಿರವಾಗಿ ತೆರವು ಮಾಡುವುದಕ್ಕೆ ಮುಂದಾಗಿದ್ದ ಪುರಸಭೆ ಮುಖ್ಯ ಅಧಿಕಾರಿ ಚಿತ್ತರ್ಗಿ ವಿರುದ್ಧ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಇದೇ ವೇಳೆ ಮಾತನಾಡಿದ ಮುಖಂಡರು, ಪಟ್ಟಣದಲ್ಲಿ ಕೆಲ ಗಣ್ಯ ವರ್ತಕರು ಕಾನೂನು ಬಾಹಿರವಾಗಿ ಫುಟ್ಪಾತ್ ಮೇಲೆ ತಮ್ಮ ಅಂಗಡಿಗಳ ಸ್ಟೆಪ್ ಮಾಡಿಕೊಂಡಿದ್ದಾರೆ. ಪುರಸಭೆ ಮುಖ್ಯ ಅಧಿಕಾರಿಗಳು ಅವರನ್ನೆಲ್ಲ ಬಿಟ್ಟು ಬಡ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮುಖ್ಯಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಅಶೋಕ್ ಚಲ್ವಾದಿ, ಪರಶುರಾಮ್ ದಿನ್ವಾರ್, ಗುರು ಗುಡಿಮನಿ, ಮಹಾಂತೇಶ್ ಚಕ್ರವರ್ತಿ, ರಾಜು ದಿನ್ವಾರ್, ಯಮನೂರು ಚಲವಾದಿ ಮತ್ತು ಬಿದ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಿತಿಯ ಒಕ್ಕೂಟದಲ್ಲಿ ಏನು ಮುನ್ಸಿಪಾಲಿಟಿಯ ಪುರಸಭೆ ಅಧಿಕಾರಿಗಳು ಈ ಒಂದು ಫುಟ್ಪಾತ್ನಲ್ಲಿರ್ತಕ್ಕಂಥ ಗಾಡಿ ಆಗಿರ್ಬೋದು, ಬೀದಿ ವ್ಯಾಪಾರಸ್ಥರು, ಆಮೇಲೆ ಏನು ಸಣ್ಣ ಸಣ್ಣ ಅಂಗಡಿಗಳು ಇಟ್ಕೊಂಡು ಬಿಡಿ ಅಂಗಡಿಗಳನ್ನು ಜೀವನ ಇಟ್ಕೊಂಡು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಫುಟ್ಪಾತ್ ಬಿಟ್ಟು ದಂಡಿಸಹ ಒಂದು ಸ್ಮಶಾನದ ಕಾಂಪೌಂಡ್ಗೆ ಹಚ್ಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಜೆಸಿಬಿಯನ್ನು ತೆಗೆದುಕೊಂಡು ಬಂದು ನೀವು ಕೂಡಲೇ ಕಿತ್ತಬೇಕು, ಅವರೆಲ್ಲ ಸಿಬ್ಬಂದಿಯನ್ನು ಕರ್ಕೊಂಡು ಬಂದು ನೀವು ಕೂಡಲೇ ಕಿತ್ತಬೇಕು ಅನ್ನುವಂತಹ ಉದ್ದೇಶ ಇಷ್ಟೇ. ಏನಪ್ಪ ಅಂತಂದ್ರೆ ಇಲ್ಲಿ ಬಡವರು ಹಟ್ಟಿ ಮೇಲೆ ಕಾಲು ಕೊಡುವಂತಹ ಕುತಂತ್ರ ಈ ಪುರಸಭೆಯ ಮುಖ್ಯ ಅಧಿಕಾರಿಗಳ ಇದೆ ಅನ್ನುವಂಥ ಒಂದು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಕೂಡಲೇ ಪುರಸಭೆಯ ಮುಖ್ಯ ಅಧಿಕಾರಿಗಳು ಕೂಡಲೇ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಒಡನಾಡಿಗಳನ್ನು ಕೂಡಿಕೊಂಡು ಈಗಾಗಲೇ ಪರಶುರಾಮ್ ದಿನ್ವಾರ್ ಅವರು ಹೇಳಿದ್ದಾರೆ, ಅಹೋರಾತ್ರಿ ಧರಣಿ ಅಲ್ಲ, ಇದು ನಿರಂತರ ನಡೀತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಾವಾಗಲೂ ಏನಪ್ಪ ಅಂತಂದ್ರೆ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಇಟ್ಟುಕೊಂಡಿದ್ದೆ ಹೊರತು ಇದು ದುರುದ್ದೇಶ ಅಲ್ಲ, ಇದರ ಚೀಫ್ ಆಫೀಸರೇ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಕೂಡಲೇ ಅವ್ರು ಏನಪ್ಪ ಅಂತಂದ್ರೆ ಅವರು ಸೂಕ್ತವಾದಂಥ ಜಾಗಗಳನ್ನಾಗಲಿ ಅಥವಾ ಅವ್ರಿಗೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಏನಪ್ಪ ಅಂತ ಅಂಗಡಿಗಳು ಇಟ್ಕೊಂಡು ಬದುಕು ಕಟ್ಟಿಕೊಟ್ಟುಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನೊಂದು ಎರಡು ಮಾತು ಮುಗಿಸ್ತೇನೆ. ನನ್ನ ಹೆಸರು ಗುರುರಾಜ್ ಗುರುಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ, ವಿಜಯಪುರ. ತಾಯಿ ಗರ್ಭದಲ್ಲೇ ಸಾಯುವುದ ಮೇಲೆ ಅಂತಕ್ಕಂಥ ಮಾತನ್ನು ಹೇಳಿದ ಜಗತ್ತಿನ ಗಣಪಂಡಿತ ಈಶ್ವರಪ್ಪ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಬಂಧುಗಳೇ, ಇವತ್ತು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಗಳು ನಾವಿವತ್ತು ದಲಿತ ಸಂಘರ್ಷ ಸಮಿತಿ ಕಡಖಂಡಿತವಾಗಿ ಹೇಳ್ತೀನಿ, ಇವತ್ತು ಮುಖ್ಯ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಂತೇಳಿ. ಯಾಕೆ ಅಂತಂದರೆ ಬಡವರನ್ನು ಹಟ್ಟಿ ಮೇಲೆ ಕಾಲು ಕೊಡ್ತಕ್ಕಂಥ ಪ್ರಸಂಗ ಬಂದಿದೆ. ಹೇಗೆಂದರೆ ತಳ್ಳು ಗಾಡಿಗಳು ಮತ್ತು ಫುಟ್ಪಾತ್ ಮೇಲೆ ಅಂತ ಹೇಳ್ತಾರೆ ಅವರು. ನಾವು ಸಾರ್ವಜನಿಕವಾಗಿ ನಾವು ಬದುಕ್ತಾ ಇದ್ದೇವೆ, ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಸಹಕಾರ ನಾವು ಕೊಡ್ತೇವೆ. ಆದರೆ ಫುಟ್ಪಾತ್ ಬಿಟ್ಟು ಆಚೆಗೆ ಬರ್ತಕ್ಕಂಥ ಬಡ ಕುಟುಂಬ ವರ್ಗದವರನ್ನು ಮತ್ತು ಕಡು ಬಡವರನ್ನು ತಳ್ಳು ಗಾಡಿ ಮೇಲೆ ಏನು ಬದುಕ್ತಾ ಇದ್ದಾರೆ ಅಂಥವ್ರನ್ನ ಗುರಿಯಾಗಿಟ್ಟುಕೊಂಡು ಪುರಸಭೆ ಅಧಿಕಾರಿಗಳು ಯಾವುದೋ ಮಾತಿಗೆ ತಮ್ಮ ಅಧಿಕಾರದ ಲಾಭಕ್ಕಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಯಾರದೋ ಮಾತುಗಳನ್ನು ಕೇಳಿ ತಾವು ಪುರಸಭೆ ಆದೇಶವನ್ನು ಗಾಳಿಗೆ ತೂರಿ ಈ ಇಂಥದ್ದನ್ನು ಕೆಲಸ ಮಾಡ್ತಿದ್ದಾರೆ. ನಾನು ಇವತ್ತು ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದ್ದೆ. ಬಂಧುಗಳೇ, ಮುಂದೆ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಶ್ರೀಮಂತ ವರ್ಗದವರು ಶ್ರೀಮಂತರಾಗೇ ಇರಲಿ, ಬಡವರು ಬಡವರಾಗೇ ಇರಲಿ ಅಂತಕ್ಕಂಥ ಉದ್ದೇಶ ಪುರಸಭೆ ಅಧಿಕಾರಿಗಳಿಗಿದೆ. ಆದರೆ ಇವತ್ತು ಶ್ರೀಮಂತ ವರ್ಗ ಒಂದು ಕಡೆ ಫುಟ್ಪಾತನ್ನು ಕಬಳಿಸ್ಕೊಂಡದ, ಒಂದು ಕಡೆ ಅನಧಿಕೃತವಾಗಿ ಜಾಗವನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ. ಅಂಥವ್ರು ಎಲ್ಲರನ್ನ ಬಿಟ್ಟು ಇವತ್ತು ಬಡ ಪಾಯಿ ವರ್ಗದವರು ಬದುಕ್ತಾ ಇದ್ದಂಥ ಅವರ ಹೊಟ್ಟೆ ಮೇಲೆ ಕಾಲು ಕೊಡ್ತಕ್ಕಂಥ ಪ್ರಸಂಗ ನಡೆದಿದೆ. ಆದರೆ ಮುಖ್ಯ ಅಧಿಕಾರಿಗಳು ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ಯಾವುದೋ ಮಾತಿಗೆ ಯಾವುದೋ ತಾಳಕ್ಕೆ ಕುಡಿದು
ಆಡಳಿತ ವರ್ಗ ಹೇಳಿತು, ಸಚಿವರು ಹೇಳಿದ್ರು, ಶಾಸಕರು ಹೇಳಿದ್ರು, ಸರ್ಕಾರ ಹೇಳ್ತು ಅಂಥೇಳಿ ನಮ್ಮನ್ನು ಬಡವರನ್ನು ಬೀದಿ ಪಾಲು ಮಾಡ್ತಕ್ಕಂಥ ಮುಖ್ಯ ಅಧಿಕಾರಿಗಳ ಮೇಲೆ ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿದ ಯಾವುದೇ ಅಧಿಕಾರಿಯಲ್ಲಿ ಅವನ ಮೇಲೆ ಶಿಸ್ತು ಕ್ರಮ ಆಗಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ನಾಳೆ ತಹಸೀಲ್ದಾರ್ ಆಫೀಸ್ ಮುಂದೆ ನಿರಂತರವಾಗಿ ಧರಣಿಯನ್ನು ಹಮ್ಮಿಕೊಳ್ತೇವೆ ಅಂತೇಳಿ, ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಜೈ ಭೀಮ್ ನಮನಗಳು ಹೇಳಿ ನನ್ನ 4 ಮಾತುಗಳು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಭು ಭಾರತ್, ಪರಶುರಾಮ್ ಜಿಡ್ವಾರ್ ತಾಲೂಕು ಜಿಲ್ಲಾ ಸಂಘಟನಾ ಮುಖ್ಯಾಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಏಕಾಏಕಿ ಒಂದು ಬಡವರ ಹೊಟ್ಟೆ ಮೇಲೆ ಕಾಲು ಕೊಡ್ತಕ್ಕಂಥ ಪುರಸಭೆ ಮುಖ್ಯ ಅಧಿಕಾರಿಗಳು ಇವತ್ತಿನ ದಿವಸ ಬೀದಿಯ ಫುಟ್ಪಾತಿನ ಆಚೆ ವ್ಯವಹಾರವನ್ನು ಮಾಡ್ತಕ್ಕಂಥ ಹಣ್ಣಿನ ಅಂಗಡಿಗಳಾಗಿರ್ಬೋದು, ಇನ್ನಿತರ ಚಹಾ ಅಂಗಡಿಗಳಾಗಿರ್ಬೋದು, ಎಲ್ಲ ಅಂಗಡಿಗಳನ್ನು ಒಂದು ಪೊಲೀಸ್ ಫೋರ್ಸವನ್ನು ತೆಗೆದುಕೊಂಡು ತಾವು ಬರವಣಿಗೆ ರೂಪದಲ್ಲಿ ಏನು ಫುಟ್ಪಾತ್ನಲ್ಲಿ ಒತ್ತು ಗಾಡಿ, ತಳ್ಳುವ ಗಾಡಿ ಮತ್ತು ಫುಟ್ಪಾತ್ ಮೇಲೆ ಹಾಕಿರುವಂಥ 3 ಗಾಡಿಗಳನ್ನು ತೆರವು ಮಾಡ್ತೇವೆ ಅಂತಕ್ಕಂಥದ್ದನ್ನು ನೋಟಿಸ್ನಲ್ಲಿ ಕೊಟ್ಟು ಏಕಾಏಕಿಯಾಗಿ ಇವತ್ತು JCPಯನ್ನು ತೆಗೆದುಕೊಂಡು ಬಂದು ಮತ್ತು 100 ತಮ್ಮ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಬಂದು ಪೊಲೀಸರ ಸಹಯೋಗದೊಂದಿಗೆ ಇವತ್ತಿನ ದಿವಸ ಫುಟ್ಪಾತನ್ನು ಆಚೆ ಇರ್ತಕ್ಕಂಥ ಅಂಗಡಿಗಳನ್ನು ಕಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಶಃ ಇದು ಏನೋ ದಲಿತರು ಎಲ್ಲಿ ಅಂಗಡಿಗಳನ್ನು ಮಾಡಿಕೊಂಡಿದ್ದಾರೋ ಅಂಥ ಅಂಗಡಿಗಳನ್ನೇ ಉದ್ದೇಶಪೂರ್ವಕವಾಗಿ ಹುಡುಕಿಕೊಂಡು ಬಂದು JCPಯನ್ನು ತಂದು ಕಿತ್ತಕ್ಕಂಥ ವ್ಯವಹಾರ ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕ್ವಶನ್ ಮಾಡಿದ್ರೆ ಇಲ್ಲ, ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ, ನಾವು ಸಂಪೂರ್ಣವಾದಂಥ ಅಭಿವೃದ್ಧಿ ಮಾಡ್ತೇವೆ, ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ, ಬಾವಡಿಯಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ, ಆ ಬಾವಡಿಯ ನಿರ್ಣಯದ ಪ್ರಕಾರ ನಾವು ಪಾಲಿಸಬೇಕಾಗ್ತದೆ, ಹಾಗಾಗಿ ನಾವು ಕಿತ್ತು ಬಂದು ಹೋಗ್ತೇವೆ, ಬೇಕಾದರೆ ಬಾವಡಿ ಮಂಡಳಿ ನಿರ್ಧಾರ ಮಾಡಿಂದ ನಾವು ಅದನ್ನು ಮತ್ತೆ ಸಿಂಧಿಸ್ಕೊಡ್ತೇವೆ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಕ್ಕಂಥ ದೀಪಾರ್ಥಕ್ಕೆ ಇವತ್ತಿನ ದಿವಸ ನಾವು ದಲಿತ ಸಂಘರ್ಷ ಸಮಿತಿ ಎಲ್ಲ ಒಕ್ಕೂಟದ ಸದಸ್ಯರು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಅಶೋಕ್ ಚಲೋ ಇಲ್ಲ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಬಿಜಾಪುರ್. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ 30th ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd ಮಾರ್ಚ್. ಜರ್ನಿ ಸ್ಟಾರ್ಟ್ ಆಗುತ್ತ 30th ಏಪ್ರಿಲ್. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.